ಬದುಕು ಜಟಕ ಬಂಡಿ. ಎರಡನೇ ಮದುವೆ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ವಾ? ನಂಗೆ ಗೊತ್ತಾಗಿಲ್ಲ ಮೇಡಮ್. ಅದೇ ಗೊತ್ತಾಗದೆ ಇರುತ್ತೆ. ನಂಗೆ ಗೊತ್ತಾಗಿಲ್ಲ ಮೇಡಮ್. ನನ್ಗೆ ಗೊತ್ತಾಗಿಲ್ಲ. ನಾನು ಬಿಟ್ಟು ನೀವು ಊರಿನ ಸುದ್ದಿಗೆ ಹೋಗಿಲ್ಲ ಹಂಗಾರೆ? ಗೊತ್ತಿಲ್ಲ ಮೇಡಮ್. ನಾನು ಕೆರನಿ ಬೀಳಕ್ ಹೋಗೋನೆ. ನನ್ಗೆ ಗೊತ್ತಿಲ್ಲ ಮೇಡಮ್. ಮದುವೆ ಆಗಿರೋದು 2 ಮಾರು ಗೊತ್ತಾಗಿಲ್ಲ. ಮದುವೆ ಆದ್ಮೇಲೆ ನಂಗೆ ಗೊತ್ತಾಗಿದ್ದು. ಅಲ್ಲಿಂದ ನಮ್ಮ ತಾಯಿ ಕರ್ಕ ಹೋದೆ. ಅಲ್ಲಿಂದ ಅರ್ಧದಿಂದ ಹೊಡೆದು ಕಳ್ಸಿದ್ದು ನನ್ನ. ಮೇಡಮ್ ಕೇಳಿ ಮೇಡಮ್. ನಮ್ಮ ಈಗ ಮಾಡ್ಕೊಂಡ್ರ ಸೊಸೆ ಅವ್ರು ನಮ್ ಸೊಸೆ. ನಮ್ ಸೊಸೆಗೆ ಏನಾರ ಆದ್ರೆ ನಾನು ಸುಮ್ಗೆ ಇರಿಕ್ಕಿಲ್ಲ ಅಂದ್ರೆ ನಾನು ಯಾರು ಮೇಡಮ್? ನಮ್ ಸೊಸೆ ಅಲ್ಲ ಅವ್ರಿಗೆ. ಅಲ್ಲಮ್ಮ, ಎರಡನೇ ಮದುವೆ ಆದ್ಮೇಲೆ ಯಾಕಮ್ಮ ಹೋಗ್ಲಿಲ್ಲ ಅಲ್ಲಿ? ಹೋಗಿದ್ದೆ, ಮನೆ ಕೊಡ್ಲಿಲ್ಲ. 2 ಮಗ ಮಾಡ್ಕೊಂಡ್ರಂತ ಗೊತ್ತಾಗಿ ನಾನು ಹೋಗಿದ್ದು. ಮನೆ ಕೊಡ್ಲಿಲ್ಲ ಮೇಡಮ್. ಇವರು ಹೊಡೆದ್ ಕಳ್ಸ್ರ ಅರ್ಧದಿಂದ. ಅದಕ್ಕೆ ಮುಂಚೆ ಹೋಗ್ಲಿಲ್ಲ ಹಾಗೆ? ಅರ್ಧ ಮುಂಚೆ ನಾನು ಹೋಗಿಲ್ಲ ಮೇಡಮ್. ಮತ್ತೆ ಯಾಕೆ ಹೋಗ್ಲಿಲ್ಲ ಅಂತಾನೆ ಕೇಳ್ತಾ ಇರೋದು. ಅದೇ ಮೇಡಮ್ ಹೋಗಿಲ್ಲ ನಾನು. ಹಿಂಗೆಲ್ಲ ಸಿಕ್ಸಿ ಬಂಧನ ಕೊಟ್ರೆ ನಾನು ಹೋಗಿಲ್ಲ ಮೇಡಮ್. ಈ ಗಂಡ ಬೇಕೋ ಬೇಡವೋ ನನಗೆ ಮೇಡಮ್? ನಮ್ಗೆ ನಿಮ್ ಕೇಳ್ಕತ್ತರದಿಷ್ಟು ನನ್ನ ಮಗನಿಗೆ ಏನ್ ಕೊಡ್ಸೋಕೋ ಅದನ್ನ ಕೊಡ್ಸ್. ಗಂಡ ಬೇಕೋ ಬೇಡವೋ ಕೇಳೋ ಪ್ರಶ್ನೆಗೆ ಉತ್ತರ ಬೇಕು. ನನ್ಗೆ ಬೇಡ. ಇನ್ನೊಂದು ಮದುವೆ ಆದ್ಮೇಲೆ ನಂಗೆ ಬೇಡ ಮೇಡಮ್. ಮದುವೆ ಆಗದಾಗಿರೋ ನನ್ ಗಂಡ ಬೇಕಂತ ಹೋಗುವೆ. ಇನ್ನು ನನ್ನ ಮೇಲೆ ಇನ್ನೊಬ್ರು ತಂದ್ಮೇಲೆ ನಂಗೆ ಬೇಡ ಮೇಡಮ್. 18 ವರ್ಷ ಗಂಟೆ ಇವ್ರ ಜೊತೆ ಹೊರದಾಡಿನಿ. ಇನ್ಮೇಲೂ ನಾನು ಇವ್ರಂಗೆ ಹೊರದಾಡಕ್ಕೆ ನಾನು ಕಲ್ಲಿಂದ ಹಾಕಿಲ್ಲ. ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಏನು? ಅವ್ರಿಗೆ ಈಗ ಅವಳಿಗೆ ಏನ್ ಬೇಕು? ಮಗ ಇದ್ದಾನೆ, 12 ವರ್ಷ ಆಗಿದೆ. ಅವರಿಗೆ ಅವರ ಪ್ರಾಪರ್ಟಿ ಇದೆ. ಈಗ ಅವಳ ಪ್ಲೇಟ್ ಅದೇ ಇರೋದು, ಅದಷ್ಟೇ. ಅದ್ ಬಿಟ್ರೆ ಅವಳು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಅವಳು ಹೋಗ್ಬೋದು. ಅದೇ ಆ ತರದ ಇದೆ. ಅವಳು ಇಷ್ಟ ಮೇಡಮ್. ಅವಳೇನ್ ಸಣ್ಣ ಮಗು ಅಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಅವಳು ಅವತ್ತು ಹೇಳಿದ್ರು ನಾನು ಹೋಗೋದಿಲ್ಲ ಅಂತ ಹೇಳಿದ್ರು ನಾವು ಬಲವಂತ ಮಾಡಿ ಕಳ್ಸಕ್ಕಾಗೋದಿಲ್ಲ. ಹೋಗದೆ ಇದ್ರೆ ನೀವು ಕಳಿಸ್ಬೇಕಾಗಿಲ್ಲ. ಆದ್ರೆ ಅವ್ರು ಹೋಗೋದ್ರಲ್ಲಿ ನಿಮ್ದೇನು ನಮ್ದೇನಿಲ್ಲ. ಅವ್ರು ಹೋಗೋದ್ರಲ್ಲಿ ಇವ್ರದೇನು ಅಭ್ಯಂತರ ಇಲ್ಲ. ಸಾಕಾ? ಈಗ ಅವ್ರು ಸುಮ್ನೆ ಅವ್ರನ್ನ ಇದಕ್ಕೆ ಎಳಿಬೇಡಿ. ಆಕೆ ಬರ್ತೀನಿ ಅಂದ್ರೆ ಅವ್ರು ಹಿಡಿದಿಟ್ಕೊಳಕ್ಕಾಗಲ್ಲ. ಮನೆ ಬಿಟ್ಟು ಹೋಗು ಅಂತ ಅವ್ರಂತೂ ಕಳಿಸಲ್ಲ. ಈಗ ನಾನು ಗಂಡನ್ ನೋಡ್ಕೊಂಡು ನಾನು ಹೋಗ್ತೀನಿ ಅಂದ್ರೆ ಹೋಗ್ಬೇಡ ಅಂತ ಹೇಳಕ್ ಆಗೋದೇ ಇಲ್ಲ ಅವ್ರಿಗೆ. ಈಗ ಇಷ್ಟು ವರ್ಷ ಗಂಟ್ಲು ಹೋಗದಂಗೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದಾರಲ್ಲ ಹೇಳಿ. ಏನ್ ಪ್ರಯತ್ನ ಮಾಡಿದಾರೆ? ಯಾಕೆ ಈಗ ಹೋಗ್ಬೋದು ಅಂತ ಅವ್ರು ಬಯಲಾಡ್ತಾರೆ ಅಷ್ಟ. ಆಮೇಲೆ ಬರಮ್ಮ ಅಂತ ಅಂತಾರೆ. ಇಂಥ ಸ್ವಭಾವದೆ ಅಲ್ದೇ ಇದ್ರೆ ಹುಡುಗಿ ಇಲ್ಲ. ಇಲ್ಲ, ನಾನ್ ಮುಂದೆನೆ ಹೇಳ್ತೀನಲ್ಲ. ಅವ್ಳು ಬರೋದಾದ್ರೆ ನಮ್ಮ ಹುಡುಗಿ ಗಂಡ ಹೆಂಡ್ರಿ ಕೆಲಸ ಮಾಡ್ತಾ ಇರ್ಬೇಕು. ಲೆಕ್ಕ ನೋಡಕ್ ಬರ್ತಿದ್ದೆ, ದುಡ್ಡು ಕೊಡ್ತಾ ಇದ್ದಿದ್ದು ಇವ್ರ ಕೈಯಲ್ಲಿ. ನೀವೇ ದೇವ್ರು ಅಂತಿದ್ರು ಕೈ ಮುಗ್ದಿ. ಆಗ ನನ್ ಗಂಡ ದೇವ್ರಾಗಿದ್ರು, ಈಗ ದೆಯ್ಯ ಆಗ್ಬಿಟ್ರ? ನಿಮ್ಮ ಪ್ರಕೃತಿಲಿ ನೀವು ಆಗಿರ್ಬೋದು, ನಾವು ಹೇಳಿಕಿಲ್ಲ. ನಿಮ್ಮ ಇದ್ರಲ್ಲಿ ಯಾಕೆಂದ್ರೆ 50 ರೂಪಾಯಿ ಹೇಳಿದ್ಮೇಲೆ ಸಾಕ್ಬೇಕು ತಾನೆ. ಅವ್ರು ಸಾಕ್ತೀನಿ ಅಂದ್ರೆ ಅವ್ರ ಜವಾಬ್ದಾರಿನೂ ನಿಮ್ಮ ಅವ್ರು ಸಾಕೋದ್ ಬೇಡ, ಕರ್ಕೊಂಡು ಹೋಗಿ. ಮತ್ತೆ ಅವ್ರೇನ್ ಹಿಡಿದಿಟ್ಕೊಂಡಿಲ್ಲ. ಬರಕ್ ಅವಳಿಗೆ ಇಷ್ಟ ಇಲ್ವಲ್ಲ, ಗಂಡ ಬೇಡ ಅಂತ ಅವಳು ಹೇಳುವಾಗ ಈಗ ಅವ್ರೇನ್ ಮಾಡ್ಬೇಕು? ಏನು ತಾವೇ ಒಂದ್ ಸ್ವಲ್ಪ ನಮ್ಗೆ ತಿಳುವಳಿಕೆ ಹೇಳ್ಬೇಕು ಅಷ್ಟೇ. ತಿಳುವಳಿಕೆ ಹೇಳೋದಲ್ಲ. ಈಗ ನನಗೇನ್ ಕಾಣಿಸೋ ನ್ಯಾಯ ಅಷ್ಟೇ ನಾನ್ ಮಾತಾಡೋಕ್ ಸಾಧ್ಯ. ನನಗ್ ಕಾಣಿಸ್ತಾ ಇರೋ ನ್ಯಾಯ ಇಷ್ಟೇ. ಗಂಡ ಬೇಕು ಅಂತ ಆಕೆ ಬಂದ್ರೆ ಅವ್ರು ಹೋಗ್ಬೇಡ ಅಂತ ಅಂತೂ ಹೇಳ್ತಾ ಇಲ್ಲ. ಈಗ ಅವಳೇ ಗಂಡ ಬೇಡ ಅನ್ನೋವಾಗ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ಅವ್ರ ಪಾಡಗ್ ಅವ್ರಿದ್ದಾರೆ. ಇರ್ಲಿ ಬಿಡಿ, ಇನ್ನೇನು ನಾವು ಇನ್ನೇನ್ ಬಲಾತ್ಕಾರ ಮಾಡಕ ಹೇಳ್ಕೊಂಡು ಹೋಗಕ್ಕಾಗದ? ಈಗ ನಿಮ್ಮ ಅಣ್ಣನ್ ಮಗಳು ಬರ್ಲಿ, ಅವ್ರ ತಾಯಿ, ನೀವು ಕೂತು ನಿಮ್ ಸಂಸಾರದ ವಿಚಾರ ನೀವು ಬಗೆಹರಿಸ್ಕೊಡಿ. ಅವ್ರನ್ನ ಬಿಟ್ಬಿಡೋಣ ಅಂತ. ಯಾಕಮ್ಮ ಮಗಳನ್ನ ಕಳಿಸ್ಲಿಲ್ಲ ನೀವು? ನಮ್ಮನೆ ಹತ್ರ ಇಸ್ಕೊಂಡಿದ್ದಾವ ಸರ್. ನಮ್ಮನೇಲಿ ಇಸ್ಕೊಂಡಿದ್ದಾವ ಮೇಡಮ್. ಯಾಕೆ ನಮ್ಮಲ್ಲಿ ಇಸ್ಕೊಂಡಿಲ್ಲ? ಯಾರ ಮನೇಲಿ ಇದ್ದಾಳೋ ಕಳಿಸ್ಬೇಕಲ್ವಾ ಗಂಡನ ಮನೆಗೆ? ನಾವು ಕರೆದು ಕಳಿಸ್ತೀವಲ್ಲ ಸರ್. ನಮ್ಮ ಮನೆ ಬಂದಿದ್ದಾಗ ನೀವು ತುಂಬಾ ಹಳೆ ಕತೆ ಹೇಳ್ತಾ ಇದ್ದೀರಿ. ಮನೆ ಬಿಟ್ಟು ಅಳಿಯ ಜಗಳ ಆಡ್ಕೊಂಡು ಹೋದ್ಮೇಲೆ ಹೋಗ್ಬೇಕೋ ಇಲ್ವೋ ಗಂಡನ ಮನೆಗೆ? ಹೋಗ್ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಈಗ ಇವ್ರು ಅಡ್ದು ಕಳಿಸ್ದಾಗ ನಮ್ಮ ಮನೆಗೆ ಬಂದಾಗ ಅವ್ರ ಮನೆ ತಗೊಂಡ್ಬಿಟ್ಟಾನ. ಈಗ ಹಿಂಗ ನಿಮ್ಮ ಅಳಿಯ ಜಗಳ ಆಡ್ಕೊ ಬಂದಾನೆ, ಹೊಡೆದ್ಬಿಟ್ಟು ರಾತ್ರಿ ಕದ್ ಬಂದ್ಬಿಟ್ಟಾನೆ ಬೋವ ಅಂತ ಕರ್ದಾಗ. ಈಗ ಯಾರಿಗೆ ಹೊಡೆದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಬಿಟ್ಬಿಡಿ. ಜಗಳ ಆಡ್ಕೊಂಡು ಹೋದ್ರು, ಅದಾದ್ಮೇಲೆ ಹೋಗೋದಲ್ವೇ? ಕರಿಯಕ್ ಬಂದ್ರು ಮೇಡಮ್ ಅವ್ರ. ಆಗ ನಾನ್ ಬರೋಗಂಟೆ ಇರ್ಬೇಕಾ ಇಲ್ವಾ ಇವರು? ನಾನ್ ಬರಕ್ ಮುಂಚೆ ಹೊಂಟಾಗ್ಯಾರ. ಇಲ್ಲ, ಈಕೆ ಏನ್ ಹೇಳ್ತಾರೆ? 18 ವರ್ಷ ತಡ್ಕೊಂಡೆ ಇನ್ನಾಗಲ್ಲ. ನಮ್ಮಿಂದ ಮುಂದಕ್ಕೆ ಅರಿಂದಿರ ಅದ ಮೇಡಮ್. ಇಲ್ಲ, ಆಕೆಗೆ ಸುಸ್ತಾಗ್ಬಿಟ್ಟಿದೆ, ಬೇಡವಾಗ್ಬಿಟ್ಟಿದೆ. ಈಗ ಮುಂದಕ್ಕೇನು ನೀವು ಹೇಳಿ. ಏನಂದ್ರೆ ಅವು ನಾನು ಒಂದ್ಗಿರೋದಿಲ್ಲ, ನಮ್ಗೆ ಬೇರೆ ಕೊಡ್ಲಿ, ನಮ್ಗೇನಿರೋದು ಮಗನಿಗೆ ಜೀವನ ನಮ್ಗೆ ಕೊಡ್ಲಿ ಅಂತ ಹೇಳ್ತಾರೆ. ಸರಿನೇ. ನೀವು ಒಂದು ವಿಚಾರ ಅಂತೂ ನೀವು ಮಾಡಿದ ತಪ್ಪು. ಅರ್ಜೆಂಟ್ ಮಾಡ್ಕೊಂಡು ಇನ್ನೊಂದು ಮದುವೆ ಮಾಡಿ, ಅದು ಕಾನೂನು ಪ್ರಕಾರ ತಪ್ಪು.
4 ತಿಂಗಳು ಆದ್ಮೇಲೆ ನಮ್ಮ ಅಮ್ಮನಿಗೆ ಏನು ಕೊಡ್ತಕೋ ಕೊಡ್ತೀನಿ. ಮೊಮ್ಮಗನಿಗೆ ನಾನು ಇವತ್ತು ಮೋಸ ಮಾಡೋದಿಲ್ಲ ಅಂತ ನಾನು ಆಗ್ಲಿಂದ ಹೇಳ್ಕೊಂಡ್ಬಂದಿದ್ದೀನಿ. ನಾನು ಏನೋ ಅವನಿಗೇನು ಮಾಡಬೇಕು ಮಾಡ್ತೀನಿ. ಏನ್ ಮಾಡ್ತೀರಿ? ಏನು ಮಾಡಬೇಕು ಅಂದರೆ ಇಲ್ಲಿ ಬಂದರೆ ಮನೇಲೆ ಸಾಕತ್ತೀನಿ ಮೇಡಮ್ ನಾವು ಆಗಲ್ಲ ಅಲ್ವಾ? ನಿಮ್ಗೆ ಗೊತ್ತದು. ತಾಯಿನ ಬಿಟ್ಟು ಹೇಗೆ ಬರ್ತಾನೆ? ಈಗ ಅಷ್ಟೇ ಇದು ಇಷ್ಟು ಕಾರಣಕ್ಕೋಸ್ಕರವಾಗಿ ಇಷ್ಟು ದಿವ್ಸಗಂಟ ಹೋಗೋದು ಬರೋದು ತಪ್ಪಿಸ್ಬಿಟ್ಟು ಈಗ ಮಸ್ತಂಗೆ ಮಾಡಿರೋದು ಇದಕ್ಕೋಸ್ಕರನೇ, ಈ ಸನ್ನಿವೇಶಕ್ಕೆ. ಮಗುನ್ ಕರ್ಸಿ ಜಟಕ